ನಮಸ್ತೆ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಬ್ಯೂಟಿ ಪಾರ್ಲರ್ ಕೊರಟಗೆರೆ. ನಾನು ನಿಮ್ಮ ಪ್ರೀತಿಯ ಅನುರಾಧ ನಾರಾಯಣ ಸ್ವಾಮಿ. ನಾನಿವತ್ತು ನಿಮಗೆ ಸ್ಯಾರಿ ಪ್ಲೇಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿ ಬಾರ್ಡ್ರ್ ಸ್ಯಾರಿಗಳನ್ನ ನಾವು ತಕ್ಷಣ ಉಟ್ಕೊಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಪ್ಲೇಟ್ಸ್ ಎಲ್ಲ ನೀಟಾಗಿ ಕೂರೋದಿಲ್ಲ. ಅದಕ್ಕೋಸ್ಕರ ಮೊದಲೇ ಪ್ಲೇಟಿಂಗ್ ಮಾಡಿ ಇಟ್ಕೊಂಡ್ರೆ ಉಟ್ಕೊಳ್ಳೋವಾಗ 5 ನಿಮಿಷಕ್ಕೇ ಉಟ್ಕೊಂಡ್ಬಿಡ್ಬೋದು. ಅದಕ್ಕೋಸ್ಕರ ಯಾವ ರೀತಿ ಪ್ಲೇಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಇದು ನಂದು ಬ್ರೈಡ್ದು ಸ್ಯಾರಿದು. ಆ್ಯಕ್ಚುಲಿ ಮೇಕಪ್ ಇದೆ ಅವ್ರದ್ದು. ಮೊದಲೇ ಇಸ್ಕೊಂಡು ನಾನು ಸ್ಯಾರಿ ಡ್ರೇಪ್ ಅಂದರೆ ಪ್ಲೇಟಿಂಗ್ ಮಾಡಿ ಇಟ್ಕೊತೀನಿ. ತಗೊಂಡು ಹೋದಾಗ ಅಲ್ಲಿ ಅವ್ರಿಗೆ ಉಡಿಸ್ಬೇಕಾದ್ರೆ 5ರಿಂದ 10 ನಿಮಿಷಕ್ಕೇ ನೀಟಾಗೆಲ್ಲ ಸೆಟ್ ಮಾಡಿ ಮುಗಿಸ್ಬಿಡ್ಬೋದು. ಅದಕ್ಕೋಸ್ಕರ ಮೊದಲೇ ಇಸ್ಕೊಂಡು ಪಿನ್ ಮಾಡ್ಕೊತೀನಿ. ಫ್ರೆಂಡ್ಸ್, ಈಗ ಈ ಸ್ಯಾರಿನ ಯಾವ ರೀತಿ ಪ್ಲೇಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಇದು ಪಲ್ಲು ಭಾಗ. ಈ ಪಲ್ಲು ಭಾಗದಲ್ಲಿ ನೋಡಿ, ಈಗ ಈ ರೀತಿ ಹಾಕೊಂಡಾಗ ನೋಡಿ ನಮಗೆ ಇದು ಕೆಳಗಡೆದು ಪ್ಲೇಟು ಇಲ್ಲಿ ಕೂರುತ್ತೆ. ನೋಡಿ, ಇದು ಇಲ್ಲಿ ಕೂರ್ಬೇಕಾಗಿರೋಂಥದ್ದು. ಇಲ್ಲಿ ನಮಗೆ ಎಷ್ಟು ಬೇಕು ಅಂತ ಹೇಳಿ ನೋಡ್ಬಿಟ್ಟು ಸೆಟ್ ಮಾಡಿಕೊಂಡು ಪಿನ್ ಮಾಡ್ಕೊಬೇಕು. ಇಷ್ಟು ಬೇಕಾ ಅಥವಾ ಇಷ್ಟು ಸ್ವಲ್ಪ ದೊಡ್ಡದು ಬೇಕಾ, ಆ ರೀತಿ ನೋಡಿಕೊಂಡು ಪಿನ್ ಮಾಡ್ಕೊಬೇಕು. ಈಗ ನೋಡಿ ಫ್ರೆಂಡ್ಸ್, ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಪಲ್ಲುನ ನಾನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಈಗ ಉಲ್ಟಾ ಮಾಡಿಕೊಂಡು ಇಲ್ಲಿ ಎಷ್ಟು ಬೇಕು ನನಗೆ ಸ್ಯಾರಿದು ಇದು ಬಾರ್ಡ್ರು ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಬೇಕಾಗುತ್ತೆ. ಇಷ್ಟು ಬೇಕು ಅಂತಂದರೆ ಈಗ ಇದನ್ನು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈಗ ಐರನ್ ಮಾಡಬೇಕು. ಇಲ್ಲಿ ನೋಡಿ, ಈಗ ಇಷ್ಟು ಬೇಕು ಅಂತಂದರೆ ಇನ್ನೊಂದು ಚೂರು ತಗೊಳ್ಳೋಣ. ಇದು ನೋಡಿ ಇಷ್ಟು. ಈಗ ಇದನ್ನು ಐರನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಶಾರ್ಪಾಗಿ ಟೈಟಾಗಿ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಐರನ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇದು ಮೊದಲನೇದು ಪ್ಲೇಟು ರೆಡಿ ಆಯಿತು ನಮಗೆ. ಈಗ ಏನು ಮಾಡಬೇಕು ಅಂದರೆ, ಈಗ ಇದು ನಮಗೆ ರೆಡಿ ಆಯ್ತಲ್ವ, ಇದು ಗೈಡ್ ಲೈನ್ ಅಂತ ತಿಳ್ಕೊಳ್ಳಿ. ಇದನ್ನು ಇಲ್ಲಿ ಒಂದು ಲೈನ್ ಕ್ರಿಯೇಟ್ ಆಗಿರುತ್ತೆ ನೋಡಿ. ಇಲ್ಲಿ ಈ ಲೈನ್ ಕ್ರಿಯೇಟ್ ಆಗಿರುತ್ತೆ. ಈಗ ಇದಕ್ಕೆ ಉಳಿದಿರ್ತಕ್ಕಂಥ ಸ್ಯಾರಿನ ಮಡಚ್ತಾ ಬರಬೇಕು. ನೋಡಿ, ಇದಿಲ್ಲಿದೆ ಅಲ್ವಾ. ಈಗ ನೋಡಿ, ಈ ಲೈನ್ಗೆ ನಾವು ಹೀಗೆ ಜೋಡಿಸ್ಕೊಬೇಕು ಈ ರೀತಿ. ನೋಡಿ, ಒಂದು ಸ್ವಲ್ಪ ಬಿಟ್ಟೆ ಜೋಡಿಸ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು. ಮತ್ತು ನಮಗೆ ಆ ಕಡೆದೆಲ್ಲ ಪಿನ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮಡಚುವಾಗ. ಅದಕ್ಕೋಸ್ಕರ ನೋಡಿ, ಈ ಲೈನ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದನ್ನು. ನೋಡಿ, ಈಗ ಇಲ್ಲಿ ಇದಿರುತ್ತೆ ಅಲ್ವಾ, ಇದನ್ನು ಸ್ವಲ್ಪ ಎಳ್ಕೊತೀನಿ ಈ ಕಡೆಗೆ. ನೋಡಿ, ಅಲ್ಲಿ ಎಳ್ಕೊಂಡ್ಬಿಟ್ಮೇಲೆ ಇಲ್ಲಿರುತ್ತಲ್ವ, ಇದನ್ನು ಮತ್ತೆ ಐರನ್ ಮಾಡ್ಕೊಬೇಕು ನಾವು. ನೋಡಿ, ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಇಲ್ಲಿ ಇದನ್ನು ಕೂಡ ಐರನ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಕೂಡ ಫೋಲ್ಡ್ ಮಾಡ್ಕೊಬೇಕು ನಾವು. ಯಾವ ರೀತಿ ಅಂದರೆ ನೋಡಿ, ಈ ಫೋಲ್ಡಿಂಗ್ನ ಮತ್ತೆ ತಗೊಂಡು ಬಂದು ಈ ಬಾರ್ಡ್ರ್ ಹತ್ರ ಸೇರಿಸ್ಬೇಕು ಹೀಗೆ ನೀಟಾಗಿ. ನೋಡಿ, ಸೇರಿಸ್ಕೊಂಡು ಮತ್ತೆ ಇದನ್ನು ಐರನ್ ಮಾಡಬೇಕಿಲ್ಲಿ ನೀಟಾಗಿ. ಇದು ಕೆಳಗಡೆ ಇಲ್ಲಿ ನೀಟಾಗಿ ಕುತ್ಕೊಂಡಿದ್ಯಾ ಅಂತ ಒಂದ್ಸಲ ನೋಡ್ಕೊಬೇಕು ಫ್ರೆಂಡ್ಸ್. ಇದ್ರ ಕೆಳಗಡೆ ಕುತ್ಕೊಂಡಿದೆ. ಈಗ ಮತ್ತೆ ನಾವು ಇದನ್ನು ಐರನ್ ಮಾಡೋಣ. ನೋಡಿ, ಹೀಗೆ ನೋಡಿ, ಈ ರೀತಿ ಐರನ್ ಮಾಡ್ಕೊಬೇಕು. ಮತ್ತೆ ಈಗ ಸೇಮ್ ಅದನ್ನು ಮತ್ತೆ ಇದನ್ನು ಫೋಲ್ಡ್ ಮಾಡಿ ಇಲ್ಲಿಗೆ ಸೇರಿಸ್ಬೇಕು. ನೋಡಿ, ಈ ಎಡ್ಜನ್ನು ನೀಟಾಗಿ ಸೇರಿಸ್ಕೊಂಡ್ರೆ ಆಮೇಲೆ ಈ ಕಡೆದೆಲ್ಲ ಬರುತ್ತೆ. ನೋಡಿ, ಇದನ್ನು ಹೀಗೇನೇ ಫೋಲ್ಡ್ ಮಾಡ್ಕೊತ ನೀಟಾಗಿ ಸೇರಿಸ್ಕೊಂಡ್ಬಿಡ್ಬೇಕು ಇಲ್ಲಿಗೆ. ಅಲ್ಲಿ ಇಟ್ಕೊಳಕ್ಕಾಗಲಿಲ್ಲ ಅಂತಂದಾಗ ಈ ಕಡೆ ಏನಾದರೂ ಸ್ವಲ್ಪ ವೆಯ್ಟ್ ಇಟ್ಟು ಮತ್ತೆ ಇಟ್ಕೊಳ್ಳಿ ಫ್ರೆಂಡ್ಸ್, ಅವಾಗ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ
ಮಾಡ್ಬಿಡಿ. ಓಕೆ, ಈಗ ಮತ್ತೆ ಇದನ್ನು ಐರನ್ ಮಾಡಬೇಕು. ನೋಡಿ ಹೀಗೆ ಮತ್ತೆ ಐರನ್ ಮಾಡ್ಕೊಳ್ಬೇಕು ಅದನ್ನು. ಈ ಎಡ್ಜನ್ನ ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್. ಯಾಕೆಂದರೆ ಇಲ್ಲಿ ಲೈನ್ಸ್ ಕ್ರಿಯೇಟ್ ಆದರೆ ನಿಮಗೆ ಅದು ಪ್ಲೇಟ್ಸ್ ಮಾಡೋದಕ್ಕೆ ಈಸಿಯಾಗಿ ಗೈಡ್ಲೈನ್ ಸಿಗುತ್ತೆ, ಅದಕ್ಕೋಸ್ಕರ. ಆಯ್ತು, ಈಗ ಮತ್ತೆ ಸೇಮ್ ಹಾಫ್ ಮಾಡ್ಕೊಬೇಕು. ನೋಡಿ ಹೀಗೆ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಅದನ್ನು ಐರನ್ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ. ನೋಡಿ ನಾನು ಹೇಳಿದ್ನಲ್ವಾ, ಎಡ್ಜಲ್ಲಿ ಸ್ವಲ್ಪ ಈ ರೀತಿ ಟೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿ ಆಗಿದೆ. ಇದನ್ನ ಹೀಗೆ ಉಟ್ಕೊಳ್ಳೋಕ್ಕಾಗುತ್ತಾ? ಆಗಲ್ಲ ಅಲ್ವಾ? ಅದಕ್ಕೋಸ್ಕರ ಈಗ ಏನು ಮಾಡಬೇಕು, ಮತ್ತೆ ನಾವು ಅದನ್ನು ರಿವರ್ಸ್ ಆಗಿ ನೀಟಾಗಿ ತೆಕ್ಕೊಂಡು ಪಿನ್ ಮಾಡ್ಕೊಬೇಕು. ನೋಡಿ ತೋರಿಸಿ ನೀಟಾಗಿ ಇದನ್ನು ಬಿಚ್ಕೊತಾ ಇದ್ದೀನಿ. ನೋಡಿ ಪ್ಲೇಟ್ಸ್ ಎಲ್ಲ ನೀಟಾಗಿ ಗೈಡ್ಲೈನ್ ಎಲ್ಲ ಕ್ರಿಯೇಟ್ ಆಗಿದೆ ನಮಗೆ. ಈಗ ಇದನ್ನು ಮಡ್ಚ್ಕೊಳ್ಳೋದು ಯಾವ ರೀತಿ ನೋಡೋಣ ಬನ್ನಿ. ಈಗ ಇದನ್ನು ಸ್ಟ್ರೈಟ್ ಮಾಡ್ಕೊಬೇಕು. ಆಗಲೇ ನಾವು ಈ ರೀತಿ ಉಲ್ಟಾ ಹಾಕಿದ್ವಿ ಅಲ್ವಾ, ಈಗ ಇದನ್ನು ಸ್ಟ್ರೈಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ. ನೋಡ್ರಿ, ಇದು ಮೊದಲನೇದು ಗೈಡ್ಲೈನ್. ನಮಗೆ ಮೊದಲಿಗೆ ಫೋಲ್ಡ್ ಮಾಡಿ ತೊಗೊಂಡ್ವಲ್ಲ ಆ ಗೈಡ್ಲೈನ್ ಇದು. ನೋಡಿ ಇಲ್ಲಿದೆ. ನೆಕ್ಸ್ಟು ಹೀಗೆ. ಈಗ ಇದು ಒಂದು ಇದೆ ಅಂತಂದಾಗ ಇಲ್ಲಿ ಸೆಂಟ್ರಲ್ ಒಂದು ಗೈಡ್ಲೈನ್ ಬಂದಿರುತ್ತೆ, ಅದನ್ನು ಬಿಟ್ಬಿಡ್ಬೇಕು. ಅದನ್ನು ಬಿಟ್ಟು ನೆಕ್ಸ್ಟ್ ಅದನ್ನು ಫೋಲ್ಡ್ ಮಾಡಬೇಕು ನಾವು. ನೋಡಿ ಈಗ ಈ ರೀತಿ ಎರಡು ಕಡೆದು ತಗೊಂಡು ಇಲ್ಲಿರೋದನ್ನು ಎತ್ಕೊಂಡೆ ನಾನು. ನೋಡಿ ನೆಕ್ಸ್ಟು ಇದನ್ನು ತಗೊತಾ ಇದ್ದೀನಿ. ನೋಡಿ ಹಾಗೆ ಇಲ್ಲಿ ಇದನ್ನು ಬಿಡಬೇಕು, ಇದನ್ನು ತಗೊಬೇಕು, ಇದನ್ನು ಬಿಡಬೇಕು, ಇದನ್ನು ತಗೊಬೇಕು. ಹಾಗೇ ಪಿನ್ ಮಾಡ್ಕೊತಾ ಹೋಗಬೇಕು. ನೋಡಿ ಅದನ್ನು ಬಿಟ್ಟಿದ್ದೀನಿ, ಮತ್ತು ಇದನ್ನು ತಗೊತಾ ಇದ್ದೀನಿ. ನೋಡಿ ಹೀಗೆ. ನೋಡಿ ಲಾಸ್ಟಿಗೀಗ ಈ ರೀತಿ ಬರುತ್ತೆ. ಇವಾಗ ಇದನ್ನು ಇಲ್ಲೊಂದು ಕ್ಲಿಪ್ ಏನಾದರೂ ತೊಗೊಂಡು ಸೆಕ್ಯೂರ್ ಮಾಡ್ಕೊಬೇಕು ಇಲ್ಲಿ ಈ ಕಡೆ. ನೋಡಿ ಈಗ ಇಲ್ಲೊಂದು ಪಿನ್ ಹಾಕ್ಕೊತಾ ಇದ್ದೀನಿ ನಾನು, ಸುಮ್ಮನೆ ಹಾಗೆ ಇರಲಿ ಅಂತ. ಈಗ ಇಲ್ಲಿ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಆದಮೇಲೆ ಮತ್ತೆ ಇಲ್ಲಿ ಪಿನ್ ಮಾಡ್ಕೊಬೇಕು. ಈ ಪ್ಲೇಟ್ಸ್ ಎಲ್ಲ ಕ್ರಿಯೇಟ್ ಆಗಿದೆ ಅಲ್ವಾ, ಈಗ ನಮಗೆ ಈಸಿಯಾಗಿ ಈ ಪ್ಲೇಟ್ ಅನ್ನೋದು ಸಿಗುತ್ತೆ. ನೋಡಿ ಇವಾಗ ಇದನ್ನು ಒಂದೊಂದೇ ಜೋಡಿಸ್ಕೊಂಡ್ಬಿಡ್ಬೇಕು. ಈ ರೀತಿ ಪಿನ್ ಮಾಡ್ಕೊಬೇಕು. ಇವಾಗ ನೋಡಿ ಎಲ್ಲ ಪ್ಲೇಟ್ಸು ಇಲ್ಲಿ ಸಿಗುತ್ತೆ ನಿಮಗೆ ನೀಟಾಗಿ. ನೋಡಿ ಈ ರೀತಿ ಸಿಗುತ್ತೆ. ಈಗ ಅದನ್ನೇ ಮತ್ತೆ ಇನ್ನೊಂದ್ಸಲ ನೀಟಾಗಿ ಪಿನ್ ಮಾಡ್ಕೊಬೇಕು. ನೀಟಾಗಿ ಇನ್ನೊಂದ್ಸಲ ಚೆಕ್ ಮಾಡ್ಕೊಬೇಕು. ನೋಡಿ ಇಲ್ಲಿರೋದನ್ನು ಪಿನ್ ತೆಗೆದುಬಿಡ್ತಾ ಇದ್ದೀನಿ. ತೆಗೆದು ಮತ್ತೆ ಜೋಡಿಸ್ಕೊತೀನಿ ಇದನ್ನು. ನೋಡಿ ಈ ರೀತಿ ಜೋಡಿಸ್ಕೊತಾ ಇದ್ದೀನಿ.
ಇದು ವಿಡಿಯೋ ಸ್ವಲ್ಪ ಲೆಂತಿ ಆಗ್ತಾ ಇದೆ, ಸ್ವಲ್ಪ ಫಾಸ್ಟಲ್ಲಿ ಇಟ್ಬಿಟ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಲಾಸ್ಟಲ್ಲಿ ಮತ್ತೆ ನಾನು ನೆರಿಗೆದು ಮಾಡಬೇಕಾದ್ರೆ ತೋರಿಸ್ತೀನಿ ನಿಮಗೆ. ನೋಡಿ ಈಗ ಈ ರೀತಿ ಪಿನ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಇದನ್ನು ಈಗ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನಮಗೆ. ನೋಡಿ ಫ್ರೆಂಡ್ಸ್, ಮತ್ತೆ ಹೀಗೇನೆ ಅದು ಕ್ರಿಯೇಟ್ ಆಗಿರೋ ಗೈಡ್ಲೈನ್ಸು ಇಲ್ಲೇ ನೋಡಿ. ನೋಡಿ ಈ ರೀತಿ ಬರುತ್ತೆ. ಈಗ ನಾವು ಮತ್ತೆ ಅದನ್ನು ಇನ್ನೊಂದ್ಸಲ ನೀಟಾಗಿ ಇಟ್ಕೊಂಡು ಪಿನ್ ಮಾಡ್ಕೊಬೇಕು. ನೋಡಿ ಮತ್ತೆ ಇಲ್ಗೊಂದು ಪಿನ್ ಹಾಕಿದ್ದೀನಿ. ಈಗೇನೆ ಇಲ್ಲಿ ಮತ್ತೆ ಇನ್ನೊಂದು ಪಿನ್ ಹಾಕ್ಕೊಬೇಕು, ಇಲ್ಲ ಅಂತಂದರೆ ಅದು ಹೀಗೆ ಹರಡ್ಕೊಂಡಂಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ಇಲ್ಲೂ ಒಂದು ಪಿನ್ ಹಾಕ್ಕೊಬೇಕು. ನೋಡಿ ಹಿಂಗೆ ಇಟ್ಕೊಂಡು ನೀಟಾಗಿ ಸೇಮ್ ಅಲ್ಲಿ ಯಾವ ರೀತಿ ಇಟ್ಕೊಂಡ್ವೋ ಆ ರೀತಿ ಹೀಗೆ ಇಟ್ಕೊಂಡು ಇಲ್ಲೊಂದು ಪಿನ್ ಹಾಕ್ಕೊಬೇಕು. ನೋಡಿ ಇಲ್ಲಿ ಪಿನ್ ಹಾಕ್ಕೊಬೇಕು. ಮತ್ತೆ ನಮಗೆ ಆವಾಗ ಪ್ಲೇಟ್ಸ್ ಹರಡ್ಕೊಳ್ಳಲ್ಲ, ನೀಟಾಗಿರುತ್ತೆ. ಕೆಲವೊಂದು ಸೀರೆಗಳಾದರೆ ಹಾಗೆ ಕುತ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್, ಕೆಲವೊಂದು ಸೀರೆಗಳು ಕುತ್ಕೊಳಲ್ಲ, ಇವು ಸ್ವಲ್ಪ ಹರಡ್ಕೊತವೆ. ಅದಕ್ಕೋಸ್ಕರ ಇಲ್ಲೊಂದು ಪಿನ್ ಹಾಕಿದ್ದೀನಿ. ನೋಡಿ ಈಗ ಇದನ್ನು ಮತ್ತೆ ಐರನ್ ಮಾಡಬೇಕು ನಾವು. ಯಾವ ರೀತಿ ಬರುತ್ತೆ ಅಂತೇಳಿ ಈ ರೀತಿ ಬಂದಿರುತ್ತೆ ಸ್ಯಾರಿ. ಇದು ಪಲ್ಲು ಭಾಗ ಇದು. ನೋಡಿ ಇಲ್ಲಿ ಎಡ್ಜಲ್ಲಿ ಯಾವ ರೀತಿ ಇದೆ ಅಂತ ನೋಡಿ. ನೀಟಾಗಿ ಕುತ್ಕೊಂಡಿರುತ್ತೆ ಈ ರೀತಿ. ನೋಡಿ ನೋಡಿ ಈ ರೀತಿ ಇರುತ್ತೆ. ಇದು ಬಿಟ್ಟರೂ ಕೂಡ ಇದೇ ರೀತಿ ಇರುತ್ತೆ, ಆದರೆ ಬಿಡೋದಕ್ಕಿಂತ ಹಾಗೆ ಇಟ್ಕೊಂಡ್ರೆ ಇನ್ನೊಂದು ಸ್ವಲ್ಪ ನೀಟಾಗಿ ಹಂಗೆ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಇರುತ್ತೆ. ಅದಕ್ಕೋಸ್ಕರ ಹಂಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಇದು ವಿಡಿಯೋ ಸ್ವಲ್ಪ ಲೆಂತಿ ಆಗ್ತಾ ಇದೆ, ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಇಲ್ಲಿ ಚೆಸ್ಟ್ ಹತ್ರ ಯಾವ ರೀತಿ ಈ ರೀತಿ ಕೂರಿಸ್ಕೊಳ್ಳೋದು ಮತ್ತು ನೆರಿಗೆ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.